ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ನಾನು ಪಾಪು ಮತ್ತು ಚಿರನ್ಯ 3 ಜನ ಆಟೋದಲ್ಲಿ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಚಿರನ್ಯನ್ಗೆ ಕಾರಲ್ಲಿ ಹೋಗೋದಕ್ಕಿಂತ ಈ ಥರ ಆಟೋದಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಅವಳಿಗೆ. ಕ್ಷಮಿಸಿ, ತುಂಬಾ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ಚಿರನ್ಯ ಮಾತಾಡಿದ್ದು ನಿಮಗೇನು ಸರಿಯಾಗಿ ಕೇಳಿಸಿಲ್ಲ. ಹಾಗೆ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಚಿರನ್ಯ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡಬೇಕು. ಇಲ್ಲ ಅಂತಂದರೆ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಬಿಡಲ್ಲ ಅವಳು. ಸೊ ಹಾಗಾಗಿ ಫಸ್ಟ್ ಅವಳ ಹತ್ರ ವೆಲ್ಕಮ್ ಮಾಡಿಸ್ಬಿಟ್ಟು ಆಮೇಲೆ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಬ್ಯಾಕ್ ಟು ವಿಡಿಯೋಗೆ ಬರೋಣ. ಅಣ್ಣ ಮತ್ತು ಅದಕ್ಕೆ ತುಂಬ ದಿನದಿಂದ ಇನ್ವೈಟ್ ಮಾಡ್ತಾನೆ ಇದ್ರು ನನ್ನ ಮನೆಗೆ. ನಾನು ಪಾಪುಗೆ ಪ್ರೆಗ್ನೆಂಟ್ ಇದ್ನಲ್ಲ, ಅವಾಗಿಂದನೂ ಅವ್ರು ಇನ್ವೈಟ್ ಮಾಡ್ತಾನೆ ಇದ್ರು. ಬಟ್ ನಾನೇ ರಘು ಬಂದಮೇಲೆ ಬರ್ತೀನಿ, ಯಾಕಂದರೆ ರಘು ಡೆಲಿವರಿಗಿಂತ ಮುಂಚೆ ಬರೋ ಪ್ಲಾನ್ ಇತ್ತಲ್ವ. ಸೊ ಹಾಗಾಗಿ ರಘು ಬಂದಮೇಲೆ ಬರ್ತೀನಿ ಅಣ್ಣ ಅಂತ ಹೇಳಿದ್ದೆ ಅಣ್ಣಂಗೂ ಮತ್ತು ಅದಕ್ಕೆಗೂ. ಬಟ್ ನಾನು ಅಂದ್ಕೊಂಡಿದ್ದ ಟೈಮಿಗೆ ರಘುನೂ ಬರಲಿಲ್ಲ. ಆಮೇಲೆ ಡೆಲಿವರಿನೂ ಆಗೋಯ್ತು, ಮತ್ತು ಆಮೇಲೆ ಬರೋದಕ್ಕೆ ಆಗಲಿಲ್ಲ. ಇವಾಗ ಹೆಂಗೋ ಬೇಸಿಗೆ ರಜಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಲ್ಲ. ಸೊ ಹಾಗೆ ಅಣ್ಣ ಹೇಳಿದರು ಮುಂಚೆನೇ ಬೇಸಿಗೆ ರಜಕ್ಕೆ ಬಂದಾಗ ಬರಲೇಬೇಕು, ಮಿಸ್ ಮಾಡಿಕೊಡ್ದು ಅಂತ. ಸೊ ಹಾಗೆ ಅಣ್ಣ ಮತ್ತು ಅದಕ್ಕೆ ಇನ್ವೈಟ್ ಮಾಡಿದ್ರು ಎಲ್ಲರೂ. ನನ್ನನ್ನು ರಶ್ಮಿನೂ ಹಾಗೆ ತೇಜಸ್ ಅಮ್ಮ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಮನೆಗೆ. ನಮ್ಮ ಮನೇಲಿ ಸ್ವಲ್ಪ ದಿನ ಇದ್ಬಿಟ್ಟು ಹೋಗಿವಿರಂತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ಪಾಪು ಚಿರಾನೇ ಹೋಗ್ತಾ ಇದ್ದೀವಿ. ಅಮ್ಮ ರಶ್ಮಿ ತೇಜಸ್ ಅವರು ಕೂಡ ಬರಬೇಕಿತ್ತು. ಬಟ್ ಅವ್ರಿಗೆ ಶಿರಾ ಹತ್ರ ಒಂದು ಮದುವೆ ಇತ್ತು. ಅವ್ರು ಅಲ್ಲಿ ಹೋಗಿದ್ರು, ಮದುವೆಗೆ ಹೋಗಿದ್ರು. ಸೊ ಅವ್ರ ಮದುವೆ ಮುಗಿಸ್ಕೊಂಡು ನಾಳೆ ಬರ್ತಾರೆ ಅವರು. ನಾನು ಓಲಾ ಆಟೋ ಬುಕ್ ಮಾಡ್ಕೊಂಡಿದ್ದೆ. ಅಣ್ಣನ ಮನೆ ಇದ್ದಿದ್ದು ಸಿ ವಿ ರಾಮನ್ ನಗರಲ್ಲಿ. ಹಾಗೆ ಅಮ್ಮನ ಮನೆ ಬಂದ್ಬಿಟ್ಟು ಜಿಗ್ನಿ. ಸೊ ಜಿಗ್ನಿಯಿಂದ ಸಿ ವಿ ರಾಮನ್ ನಗರಿಗೆ ಏನಿಲ್ಲ ಅಂದ್ರೂ 1 ಅವರ್ ಅಂತೂ ಬೇಕೇ ಬೇಕು. ಅದು ಟ್ರಾಫಿಕ್ ಇಲ್ಲ ಅಂತ ಅಂದರೆ. ಟ್ರಾಫಿಕ್ ಇದೆ ಇನ್ನೂ ಜಾಸ್ತಿನೇ ಆಗುತ್ತೆ, 1.5 ಗಂಟೆ 2 ಗಂಟೆ ಬೇಕಾಗುತ್ತೆ. ಹಾಗೆ ನಾವು ಬಂದಿದ್ದು ರೂಟ್ ಬಂದ್ಬಿಟ್ಟು ಬೊಮ್ಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ, ಕೋರಮಂಗಲ, ಅಲ್ಲಿಂದ ರಿಂಗ್ ರೋಡಿಗೆ ಕನೆಕ್ಟ್ ಆಗಿ ಇವಾಗ ಅಲ್ಲಿಂದ ನಾವು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಲೆಫ್ಟ್ ಸೈಡಲ್ಲಿ ಲೀಲಾ ಪ್ಯಾಲೇಸ್ ನೋಡಿದ್ರಿ ಅಂತ ಅನ್ಸುತ್ತೆ. ಅವಾಗ ನೆಕ್ಸ್ಟ್ ಮುಂದೆ ಹೋದರೆ ಹಂಗೆ ರೈಟ್ ಸೈಡಲ್ಲಿ ನಿಮಗೆ ಮಣಿಪಾಲ್ ಹಾಸ್ಪಿಟಲ್ ಕೂಡ ಸಿಗುತ್ತೆ. ನನಗೆ ಈ ರೋಡಿಗೆ ಬಂದ ತಕ್ಷಣ ಸ್ವಲ್ಪ ಎಕ್ಸೈಟ್ ಆದೆ. ಏನಕ್ಕೆ ಅಂತಂದರೆ ನಾವು ಮುಂಚೆ ಇದೇ ಏರಿಯಾದಲ್ಲೇ ಇದ್ದಿದ್ದು. ನನ್ನ ಮದುವೆ ಆದ ಹೊಸದಲ್ಲಿ ಇದೇ ಏರಿಯಾದಲ್ಲೇ ಇದ್ದಿದ್ದು. ಮುರುಗೇಶ್ಪಾಳ್ಯ ಇದೆಯಲ್ಲ, ಶಿವ ಟೆಂಪಲ್, ಅದೇ ಏರಿಯಾದಲ್ಲೇ ಇದ್ದಿದ್ದು. ಸೊ ಹಾಗೆ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಮಣಿಪಾಲ್ ಹಾಸ್ಪಿಟಲು, ಲೀಲಾ ಪ್ಯಾಲೇಸ್ ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ನಲ್ವ. ಸೊ ಹಾಗೆ ಈ ರೋಡಿಗೆ ಬಂದ ತಕ್ಷಣ ಸ್ವಲ್ಪ ಎಕ್ಸೈಟ್ ಆದೆ, ಏನೇನು ಚೇಂಜಸ್ ಆಗಿದೆ ಅಂತ ನೋಡೋದಕ್ಕೆ. ನಾನು ಮಣಿಪಾಲ್ ಹಾಸ್ಪಿಟಲ್ಗೆ ಒಂದ್ಸಲ ಹೋಗಿದ್ದೆ. ಯಾವಾಗ ಅಂತ ಅಂದರೆ ನಾನು ಫಸ್ಟ್ ಪಿ ಯು ಇದ್ದಾಗ ನಮ್ಮ ದೊಡ್ಡಪ್ಪಂಗೆ ಆಕ್ಸಿಡೆಂಟ್ ಆಗಿತ್ತು. ಆಗ ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ದು. ಆಗ ದೊಡ್ಡಪ್ಪ ನೋಡೋದಕ್ಕೆ ಅಂತೇಳ್ಬಿಟ್ಟು ನಾನು, ನಮ್ಮ ಅಪ್ಪಾಜಿ, ಅಮ್ಮ ಮತ್ತು ಊರಿನ ಅತ್ತೆ ಮಾವರೆಲ್ಲ ಬಂದಿದ್ದರು. ಆಗ ನನಗೆ ಬೆಂಗಳೂರು ತುಂಬಾ ಹೊಸ್ತು. ಸೊ ಹಾಗಾಗಿ ಇಲ್ಲಿನ ಟ್ರಾಫಿಕ್ಕು ಹಾಗೆ ಅಷ್ಟು ದೊಡ್ಡ ಹಾಸ್ಪಿಟಲ್ ಅಂದ್ಬಿಟ್ಟು ನನಗೆ ಗಾಬರಿನೇ ಆಗ್ಬಿಟ್ಟಿತ್ತು. ಬಟ್ ನಾನು ಆಮೇಲೆ ಆಫೀಸ್ಗೆ ಅಂತೇಳ್ಬಿಟ್ಟು ಇದೇ ರೂಟಲ್ಲಿ ಓಡಾಡಬೇಕಾದ್ರೆ ನಂಗೆ ಅದೆಲ್ಲ ನೆನಪಾಗ್ತಾ ಇತ್ತು. ಎಷ್ಟು ಗಾಬರಿ ಆಗಿದ್ನಲ್ವ ಅವಾಗ. ಇವಾಗ ನೋಡಿದ್ರೆ ಅದೇ ರೂಟಲ್ಲಿ ಓಡಾಡೋ ಥರ ಆಗಿದೆ ಅಂತೇಳ್ಬಿಟ್ಟು. ಫೈನಲಿ ಇವಾಗ ನಾವು ನಮ್ಮ ಅಣ್ಣನ ಮನೆನ ರೀಚ್ ಆಗಿದ್ದೀವಿ. ನಾನು ಮಧ್ಯಾಹ್ನ ಒಂದು 3 ಗಂಟೆ ಹಂಗೆ ಅಮ್ಮನ ಮನೆಯಿಂದ ಹೊರಟೆ. ಲಕ್ಕಿಲಿ ಆ ಟೈಮಲ್ಲಿ ಟ್ರಾಫಿಕ್ ಇಲ್ದಿರೋ ಕಾರಣ ನಾನು 4 ಗಂಟೆಗೆಲ್ಲ ಅಣ್ಣನ ಮನೆನ ರೀಚ್ ಆದೆ. ಹಾಗೆ ಇವನು ನಮ್ಮ ಅಣ್ಣನ ಮಗ ಸಮಯ್. ಚಿರನೆ ಮತ್ತು ಸಮಯ್ ಬಂದ ತಕ್ಷಣ ಆಟ ಶುರು ಮಾಡ್ಕೊಬಿಟ್ಟಿದ್ದಾರೆ ಆಗಲೇ. ಸಮಯದು ಎಲೆಕ್ಟ್ರಿಕ್ ಬೈಕ್ ಇತ್ತು. ಸೊ ಆ ಬೈಕಲ್ಲಿ ಇಬ್ಬರು ಆಟ ಆಡ್ತಾ ಇದ್ದಾರೆ. ಹಾಗೆ ಸಮಯ್ ಅವನ ಹತ್ರ ಬೇರೆ ಬೇರೆ ಟಾಯ್ಸ್ನ ತಂದು ಚಿರನಿಗೆ ತೋರಿಸ್ತಾ ಇದ್ದ. ಒಟ್ನಲ್ಲಿ ಅವರಿಬ್ಬರು ಖುಷಿಯಿಂದ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇದ್ರು. ಹಾಗೆ ಇವರೇ ನೋಡಿ ನಮ್ಮ ಅತ್ತಿಗೆ ವಿದ್ಯಾ. ತುಂಬ ಜನ ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರ, ಹಳೆ ವೀಡಿಯೋಸಲ್ಲೆಲ್ಲ. ಅದಕ್ಕೆ ಸಂಜೆ ಸ್ನ್ಯಾಕ್ಸ್ಗೆ ಕಡಲೆಬೇಳೆ ಒಡೆಯಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ತಾ ಇದ್ದಾರೆ. ಅಣ್ಣ ಅವ್ರು ಇರೋದು ರೆಂಟೆಡ್ ಹೌಸ್ನಲ್ಲಿ. ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸು ಹಾಗೆ ಹಾಲೆಲ್ಲ ನೋಡಿದ್ರೆ ನಿಮಗೆ ಮನೆ ತುಂಬ ಚಿಕ್ಕದೇನೋ ಅಂತ ಅನಿಸುತ್ತೆ. ಬಟ್ ಒನ್ಸ್ ಒಳಗಡೆ ಎಂಟ್ರಾದಾಗಲೇ ಗೊತ್ತಾಗೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕಿಚನ್ ಕೂಡ ನೀವು ಅಬ್ಸರ್ವ್ ಮಾಡಿರಿ ಅಂತ ಅನಿಸುತ್ತೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ಟೋರೇಜ್ಗಂತೂ ತಲೆನೋವೇ ಇಲ್ಲ, ತುಂಬಾ ಜಾಗ ಇದೆ ಸ್ಟೋರೇಜ್ಗಂತೂ. ಹಾಗೆ ನಿಮ್ಮೆಲ್ರಿಗೂ ಮಲ್ಟಿ ಲೆವೆಲ್ ಮನೆಗಳ ಕಾನ್ಸೆಪ್ಟ್ ಗೊತ್ತಿರ್ಬೋದು. ಅಂತಂದರೆ ಹಾಲು ಒಂದು 3 ಸ್ಟೆಪ್ ಹತ್ತಿದ್ರೆ ಕಿಚನ್ನು, ಡೈನಿಂಗ್ ಹಾಲ್ ಈ ಥರ ಸಿಗುತ್ತಲ್ಲ. ಸೊ ಆ ಥರ ಇದು ಒಂದು ಸ್ವಲ್ಪ ಹಾಗೇನೆ ಅಂತ ಅನ್ಬೋದು, ಮಲ್ಟಿ ಲೆವೆಲ್ ಮನೆಯೇ ಅಂತ ಅನ್ಬೋದು. ಹೇಗೆ ಹಾಲು 1 ಸ್ಟೆಪ್ ಹತ್ತಿದ್ರೆ ಡೈನಿಂಗ್ ಹಾಲು, ಮತ್ತು 1 ಸ್ಟೆಪ್ ಹಿಡಿದ್ರೆ ಕಿಚನ್ನು. ಸ್ವಲ್ಪ ಆ ಥರ ಇದು ನಂಗೆ ತುಂಬಾ ಇಷ್ಟ ಆಯಿತು. ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸಮಯ ಯಾವ ಥರ ಗಾಡಿ ಓಡಿಸೋದು ಅಂತ ಹೇಳ್ಬಿಟ್ಟು ಚಿರನಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ದ. ಸೊ ನೆಕ್ಸ್ಟ್ ಇವಾಗ ಚಿರನಿ ಓಡಿಸ್ತಾರೆ ಹಳೆ ಗಾಡಿನ. ಸೂಪರ್, ಮುಂದೆ ಬಾ ಈಗ. ಸೂಪರ್. ಚಿರನಿಗೆ ಈ ಥರ ಆಟಾಡೋದಕ್ಕೆ ಯಾರು ಕಂಪ್ನಿ ಇದ್ದರೆ ಸಾಕು, ಆರಾಮಾಗಿ ಆಟಾಡ್ಕೊಂಡು ಇದ್ಬಿಡ್ತಾಳೆ. ಸೊ ಅದಕ್ಕೆ ನಾನು ಕೂಡ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಾತಾಡಿಕೊಂಡು. ಇಲ್ಲ ಅಂತಂದರೆ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಅಮ್ಮ ನನಗೆ ಅದು ಬೇಕು, ನಂಗೆ ಇದು ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ವಡೆ ಮತ್ತು ಟೀ ಎಲ್ಲ ರೆಡಿ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಒಟ್ಟಿಗೆ ಎಲ್ಲ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಲಿಗೆ ಬಂದ್ವಿ. ಹಾಗೆ ಇವರೇ ನೋಡಿ ನಮ್ಮ ಅಣ್ಣ ಮಂಜುನಾಥ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಹೊಸದಾಗಿ ನೋಡ್ತಿರೋರಿಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಅಂತಂದರೆ ನಮ್ಮ ಅಪ್ಪಾಜಿ ಅವರ ಅಣ್ಣನ ಮಗ ಇವರು. ವಡೆ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ಹಾಗೆ ನಾನು ಅಮ್ಮನ ಮನೆಯಿಂದ ಬರ್ತಾ ರವೆ ಉಂಡೆ ಮತ್ತು ಮಧುರ ವಡೆ ತೊಗೊಂಡು ಬಂದಿದ್ದೆ. ರವೆ ಉಂಡೆ ಅಮ್ಮ ಮಾಡಿದ್ದು ಮತ್ತು ಮಧುರ ವಡೆ ನಾನು ಮಾಡಿದ್ದೆ. ಸೊ ಇದ್ರ ಜೊತೆಗೆ ಅದಕ್ಕೆ ಮಾಡಿದ್ದು ವಡೆ ಇತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿವಿ ನೋಡ್ತಾ ಹಂಗೆ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ನ ಎಂಜಾಯ್ ಮಾಡೋದು. ಹಾಗೆ ಇದು ನಾನು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅದಕ್ಕೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡಿದರು. ಹಾಗೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರು, ಚಿಕನ್ ಚಾಪ್ಸು, ಅನ್ನ, ಮುದ್ದೆ ಎಲ್ಲ ಮಾಡಿದರು.
ಸಾಂಬಾರು ಮತ್ತು ಚಾಪ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆ್ಯಕ್ಚುಲಿ ಅದಕ್ಕೆ ಮದುವೆಗಿಂತ ಮುಂಚೆ ಅಷ್ಟು ಅಡುಗೆ ಮಾಡೋದೆಲ್ಲ ಅಷ್ಟು ಬರ್ತಿರ್ಲಿಲ್ವಂತೆ. ಅವ್ರು ಮದುವೆ ಆದಮೇಲೆ ಇದೆಲ್ಲ ಕಲ್ತು ಮಾಡಿರೋದು. ಬಟ್ ಹಂಗಂತ ಅನ್ಸೋದೇ ಇಲ್ಲ, ತುಂಬಾ ಎಕ್ಸ್ಪೀರಿಯೆನ್ಸ್ ಇರೋ ಥರನೇ ಮಾಡ್ತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಫಾಸ್ಟಾಗಿ ಮಾಡಿಬಿಡ್ತಾರೆ. ಹಾಗೆ ನಾವು ಊಟ ಮಾಡ್ತಾ ಇದ್ವಿ, ಅಷ್ಟರಲ್ಲಿ ಅಮ್ಮವರು ಕೂಡ ಬಂದರು. ಅವ್ರು ಬೆಳಗ್ಗೆ ಮುಹೂರ್ತ ಬೇಗ ಇದ್ದಿದ್ದರಿಂದ ಬೇಗ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಅವರು ರೀಚ್ ಆದರು. ಸೊ ಬಂದ್ಬಿಟ್ಟು ಅವರು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಆದಮೇಲೆ ಹಂಗೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ಸಂಜೆ ಆಯಿತು, ಅಲ್ಲಿ ಟೀ ಕುಡಿದು ಆಮೇಲೆ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಹುಡುಗರೆಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇದ್ರು. ಸಮಯ, ಚಿರನ್ಯ, ಹಾಗೆ ಯೋಹನ್ ಎಲ್ಲರೂ ಆಟ ಆಡ್ಕೊತಾ ಇದ್ರು. ಬೆಳಗ್ಗೆ ಅಣ್ಣ ಚಿಕನ್ ಜೊತೆಗೆ ಫಿಶ್ ಕೂಡ ತಂದಿದ್ರು. ಬಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಎಲ್ಲ ಒಟ್ಟಿಗೆ ಹೆವಿ ಆಗಿಬಿಡುತ್ತೆ, ಚಿಕನ್ ಸಾರು ಚಾಪ್ಸು ಇದೆಲ್ಲ ಹೆವಿ ಆಗಿಬಿಡುತ್ತೆ, ಮತ್ತು ಫಿಶ್ ಕೂಡ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಆ ಫಿಶ್ನ ಮ್ಯಾರಿನೇಟ್ ಮಾಡ್ಬಿಟ್ಟು ಹಂಗೆ ಎತ್ತಿಟ್ಟಿದ್ವಿ, ನೈಟ್ ಮಾಡ್ಕೊಂಡಾಗುತ್ತೆ ಅಂತ ಹೇಳ್ಬಿಟ್ಟು. ಯಾರಿಗೂ ಅಷ್ಟು ಹಸಿವಿರಲಿಲ್ಲ. ಬಟ್ ಎಲ್ಲ ಸ್ವಲ್ಪ ಸಾಂಬಾರೆಲ್ಲ ಇತ್ತು, ಸಾಂಬಾರು ಅನ್ನ ಎಲ್ಲ ಇತ್ತು. ಅವ್ರ ಜೊತೆಗೆ ಫಿಶ್ ಫ್ರೈ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಹಾಗೆ ಅವತ್ತು ಮೂವಿ ನೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗೆ ಯುವ ಮೂವಿನೂ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಮೂವಿ ನೈಟ್ಗೆ ಅಂತ ಹೇಳ್ಬಿಟ್ಟು. ಅಣ್ಣ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದಿದ್ರು ಮೂವಿ ನೋಡ್ತಾ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಯಾರಿಗೂ ಮೂವಿ ಅಷ್ಟು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಐಸ್ ಕ್ರೀಮ್ ತಿಂದ ತಕ್ಷಣವೇ ಒಬ್ಬೊಬ್ಬರು ಹೋಗ್ಬಿಟ್ಟು ಮಲ್ಕೊತಾ ಇದ್ರು. ಬಟ್ ಕೊನೆವರೆಗೂ ನೋಡಿದ್ದು ಅಂತಂದರೆ ನಾನು, ಅಣ್ಣ ಮತ್ತು ಅದಕ್ಕೆ. ನಾನು ಕೂಡ ಪೂರ್ತಿಯಾಗಿ ನೋಡೋದಕ್ಕಾಗಲಿ, ಯಾಕಂದರೆ ಪಾಪು ಪದೇ ಪದೇ ಹೇಳ್ತಾ ಇದ್ಲು ಮಧ್ಯದಲ್ಲೆಲ್ಲ, ಅವಳಿಗೆ ಹೋಗಿ ಫೀಡ್ ಮಾಡಬೇಕಿತ್ತಲ್ವ. ಸೊ ಹೋಗಿ ನಂಗೆ ಸ್ಟೋರಿ ಮಿಸ್ ಆಯಿತು. ಸೊ ಹಾಗಾಗಿ ನನಗೇನೋ ಅಷ್ಟು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ ಮೂವಿ. ಸ್ಟೋರಿನೂ ಓಕೆ ಅನ್ನಿಸ್ತು ನನಗೆ. ಹೆಂಗಿದೆ ಐಸ್ ಕ್ರೀಮು? ಹೆಂಗಿದೆ? ಎಮ್ಮಿನಾ? ಮೂವಿ ಚೆನ್ನಾಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು ವೆಯ್ಟ್ ಮಾಡ್ತಾನೆ ಇದ್ವಿ, ಏನಾದ್ರು ಟ್ವಿಸ್ಟ್ ಬರುತ್ತಾ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಕೊನೆವರೆಗೂ ಏನೋ ಟ್ವಿಸ್ಟ್ ಇರಲಿಲ್ಲ. ಸೊ ಏನು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ ನಮಗಂತೂ ಮೂವಿ. ಟೋಟಲಿ ಡಿಸಪಾಯಿಂಟ್ ಆಯಿತು ನಮಗೆ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತೇಜಸ್ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೊರಟರು. ಅವರು ಡ್ಯೂಟಿಗೆ ಹೋಗಬೇಕಿತ್ತು, ಹಾಗಾಗಿ ಹೊರಟರು. ನಾವೆಲ್ಲ ಇಲ್ಲೇ ಉಳ್ಕೊಂಡ್ವಿ. ಹಾಗೆ ಅದಕ್ಕೆ ತಿಂಡಿಗೆ ಚಿತ್ರಾನ್ನ ಮಾಡಿದರು. ಹಾಗೆ ಹಿಂದಿನ ದಿನ ನೈಟೇ ಕ್ಯಾರೆಟ್ ಹಲ್ವಾ ಮಾಡಿಟ್ಟಿದ್ರು. ಅದ್ರ ಜೊತೆಗೆ ಮದ್ದೂರು ವಡೆ. ಸೊ ತಿಂಡಿ ಎಲ್ಲರೂ ತಿನ್ಕೊಂಡ್ವಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಚಿರನ್ಯ ಮಾವಿನ ಹಣ್ಣು ತಿಂತಿದ್ದಾಳೆ. ಚಿರನ್ನಿಗೆ ಮಾವಿನ ಹಣ್ಣು ಮತ್ತು ಅಳಸಣ್ಣು ಅಂದರೆ ಪಂಚಪ್ರಾಣ. ಬೇಕಾದ್ರೆ ತಿಂಡಿನೇ ಬೇಡ, ಬರೀ ಮಾವಿನ ಹಣ್ಣು ಅಳಸಣ್ಣು ತಿನ್ಕೊಂಡೇ ಇದ್ಬಿಡ್ತಾಳೆ, ಅಷ್ಟು ಇಷ್ಟ ಅವಳಿಗೆ. ಹಾಗೆ ನೆಕ್ಸ್ಟ್ ಇಲ್ಲಿ ಅಣ್ಣ ಮಾವಿನ ಹಣ್ಣು ತುಂಬ ಇದ್ದಿದ್ದರಿಂದ ಅದು ಪಲ್ಪೆಲ್ಲ ತೆಗೆದಿರ್ತಿದ್ರೆ ಸೀಕರಣೆ ಅಥವಾ ಜ್ಯೂಸ್ ಏನಾರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾ ಇದ್ದೀವಿ? ಕೇಕ್ ಮಾಡ್ತಾ ಇದ್ದೀವಿ. ಯಾವ ಕೇಕು? ಚಾಕ್ಲೇಟ್ ಕೇಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ. ಸೊ ಬರೀ ಚಾಕ್ಲೇಟ್ ಕೇಕ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿವತ್ತು ಕೇಕ್ನ ಕುಕ್ಕರಲ್ಲಿ ಮಾಡ್ತಿರೋದು. ಸೊ ಹಾಗೆ ನಾವು ಮೊದಲಿಗೆ ಕುಕ್ಕರ್ನ ಪ್ರೀಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಫಸ್ಟ್ಗೆ ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು, ಹಾಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದರೊಳಗಡೆ ಈ ಥರ ಒಂದು ಸ್ಟೀಲ್ ಸ್ಟ್ಯಾಂಡ್ ಇಟ್ಬಿಟ್ಟು, ನೆಕ್ಸ್ಟು ಕುಕ್ಕರ್ ಕ್ಯಾಪ್ಗೆ ಗ್ಯಾಸ್ಕೆಟ್ ಆಗಲಿ ಅಥವಾ ವೇಟ್ ಆಗಲಿ ಏನೋ ಆಗ್ತಲೇ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಪ್ರೀಟ್ ಮಾಡ್ಕೋಬೇಕಾಗತ್ತೆ. ಕುಕ್ಕರ್ ಪ್ರೀಟ್ ಆಗೋಷ್ಟರಲ್ಲಿ ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾವು ಇದನ್ನು ಫಸ್ಟ್ ಜರಡಿ ಇಟ್ಕೋಬೇಕಾಗತ್ತೆ. ಈ ಥರ ಜರಡಿ ಇಟ್ಕೊಳ್ಳೋದ್ರಿಂದ ಕೇಕ್ನಲ್ಲಿ ಯಾವುದೇ ರೀತಿ ಲಂಪ್ಸ್ ಅಥವಾ ಗಂಟುಗಳೇನು ಇರೋದಿಲ್ಲ. ಹಾಗೆ ಕೇಕ್ ಕೂಡ ಫ್ಲಫಿಯಾಗಿ ಬರುತ್ತೆ. ಸೇಮ್ ಬೌಲ್ ಮೆಜರ್ಮೆಂಟಲ್ಲಿ 1/4 ಕಪ್ಪಷ್ಟು ನಾನು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಜರಡಿ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಇದರಲ್ಲೂ ಕೂಡ ಸಣ್ಣ ಸಣ್ಣ ಗಂಟುಗಳೆಲ್ಲ ಇರುತ್ತೆ. ಸೊ ಜರಡಿ ಮಾಡ್ಕೊಳೋದ್ರಿಂದ ಗಂಟುಗಳೆಲ್ಲ ಹೋಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ. ಸೊ ಈ 4 ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಿದೆ. ನೆಕ್ಸ್ಟು ಅದೇ ಬೌಲ್ ಮೆಜರ್ಮೆಂಟಲ್ಲಿ ನಾನು 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಪೌಡರ್ ಮಾಡಿ ತೊಗೊಂಡ್ರೆ ಬೆಸ್ಟು, ಯಾಕಂದರೆ ಬೇಗ ಕರಗುತ್ತೆ. ಸೊ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ಮೊಸರನ್ನು ಕೂಡ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಮೊಸರನ್ನು ಕೂಡ ನಾನು ಸಕ್ಕರೆ ಜೊತೆಗೆ ಸೇರಿಸ್ಕೊತೀನಿ. ನೆಕ್ಸ್ಟ್ ನಾನು ಒಂದು ಅರ್ಧ ಕಪ್ಪಷ್ಟು ಕುಕಿಂಗ್ ಆಯಿಲ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ, ಎಣ್ಣೆ ಮತ್ತು ಮೊಸರು ಈ ಮೂರು ಒಂದಕ್ಕೊಂದು ನೀಟಾಗಿ ಬೆರಿಬೇಕು. ಸೊ ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು. ಸೊ ಮೊಸರು, ಹಾಲು ಮತ್ತು ಸಕ್ಕರೆ ಮೂರು ಒಂದಕ್ಕೊಂದು ನೀಟಾಗಿ ಬರ್ತಿದೆ. ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ನೆಕ್ಸ್ಟ್ ನಾವೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಈ ಲಿಕ್ವಿಡ್ ಬಟರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಬ್ಯಾಟರ್ನ ಹುಷಾರಾಗಿ ಮಿಕ್ಸ್ ಮಾಡಿ, ಆದಷ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್, ಈ ಮೆಥಡಲ್ಲೇ ಮಿಕ್ಸ್ ಮಾಡಿ ಅವಾಗ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ.
ನೆಕ್ಸ್ಟ್ ನಾವು ಕೇಕ್ ಮಾಡೋದಕ್ಕೆ ಒಂದು ದಪ್ಪ ಅಗಲವಾದ ತಳ ಇರೋ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಸವರ್ಬಿಟ್ಟು ಈ ಥರ ಮೈದಾ ಹಿಟ್ಟು ಅಥವಾ ಕೋಕೋ ಪೌಡರ್ನ ಡಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ನೋಡಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಒಂಚೂರು ತಿಕ್ ಅನ್ನಿಸ್ತಾ ಇದೆ, ಸ್ವಲ್ಪ ತಿಕ್ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಒಂದು 2-3 ಸ್ಪೂನಷ್ಟು ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಸೊ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ನೀವು ಇದಕ್ಕೆ ಬೇಕಂದರೆ ಚಾಕೋ ಚಿಪ್ಸ್ ಬರುತ್ತಲ್ವ, ಚಾಕೋ ಚಿಪ್ಸ್ ಆದ್ರೂ ಹಾಕೋಬೋದು ಅಥವಾ ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ಆದ್ರೂ ಹಾಕೋಬೋದು. ನಾನಿಲ್ಲಿ ಬರೀ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಕೇಕ್ ತಿನ್ಬೇಕಾದ್ರೆ ಈ ಥರ ದ್ರಾಕ್ಷಿ ಮಧ್ಯ ಮಧ್ಯದಲ್ಲಿ ಸಿಕ್ಕರೆ ಅಂದ್ರೆ ಚೆನ್ನಾಗಿ ಅನಿಸುತ್ತೆ. ದ್ರಾಕ್ಷಿ ಎಲ್ಲ ಹಾಕೊಂಡಾದ್ಮೇಲೆ ಎಗೈನ್ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಮಾಡಾದ್ಮೇಲೆ ನಾವು ಏನು ಪಾತ್ರೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಕೇಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಸೊ ಆ ಪಾತ್ರೆಗೆ ಈ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಪಾತ್ರೆಗೆ ಹಾಕೊಂಡಾದ್ಮೇಲೆ ನಾವು ನೆಕ್ಸ್ಟು ಇದನ್ನು ಪಾತ್ರೆನ ಒಂದು 2 ಸಲ ಈ ಥರ ಟ್ಯಾಪ್ ಮಾಡಬೇಕಾಗತ್ತೆ. ಈ ಥರ ಟ್ಯಾಪ್ ಮಾಡೋದ್ರಿಂದ ಏರ್ ಬಬಲ್ಸ್ ಏನೂ ಇರೋದಿಲ್ಲ. ಟ್ಯಾಪ್ ಮಾಡಾದ್ಮೇಲೆ ನೆಕ್ಸ್ಟು ಹುಷಾರಾಗಿ ಕುಕ್ಕರ್ ಒಳಗಡೆ ಈ ಪಾತ್ರೆನ ಇಡಿ, ಯಾಕಂದರೆ ಕುಕ್ಕರ್ ತುಂಬಾ ಬಿಸಿ ಆಗಿರುತ್ತೆ. ಸೊ ಹಾಗೆ ಕೇರ್ಫುಲ್ಲಾಗಿ ಪಾತ್ರೆನ ಕುಕ್ಕರ್ ಒಳಗಡೆ ಇಡಿ. ಹಾಗೆ ಕುಕ್ಕರ್ ಕ್ಯಾಪ್ಗೆ ಆಗಲೇ ಹೇಳ್ದಂಗೆ ಗ್ಯಾಸ್ಕೆಟು ಮತ್ತು ವೇಟ್ ಏನೂ ಹಾಕಬಾರ್ದು. ಸೊ ಹಂಗೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 30-35 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕಾಗತ್ತೆ. ಒಂದು 20-25 ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡಿ ನೋಡಿ. ಹೇಗೆ ಅಂತಂದರೆ ಒಂದು ಟೂತ್ ಪಿಕ್ನ ಈ ಕೇಕ್ ಒಳಗಡೆ ಇಟ್ಟು ನೋಡಿ. ಇಟ್ಟಾದ್ಮೇಲೆ ಅದು ಟೂತ್ ಪಿಕ್ಗೆ ಏನಾದ್ರು ಹಿಟ್ಟೇನಾದ್ರು ಮೆತ್ಕೊತಿದೆ ಅಂತಂದರೆ ಇನ್ನೂ ಸ್ವಲ್ಪ ಬೇಕಾಗಬೇಕು ಅಂತ ಅರ್ಥ. ಸೊ ಆಮೇಲೆ ಮತ್ತೆ ಇನ್ನೂ 5-10 ನಿಮಿಷ ನೀವು ಮತ್ತೆ ಫರ್ದರ್ ಬೇಕಾಗೋದಕ್ಕೆ ಇಡ್ಬೋದು. ನೋಡ್ತಿರ್ಬೋದು ನೀವು, ನಾನಿಲ್ಲಿ ನೈಫ್ ಇಟ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಸೊ ಹಿಟ್ಟೇನು ಮೆತ್ಕೊತಾ ಇಲ್ಲ ನೈಫ್ಗೆ. ಸೊ ಇವಾಗ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅಷ್ಟೇ ನಾವು ಈ ಥರ ಡಿಮೋಲ್ಡ್ ಮಾಡೋಕ್ಕೆ ಬರೋದು, ಇಲ್ಲಾಂತಂದರೆ ಕೇಕ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇಕ್ ಕಂಪ್ಲೀಟ್ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಮೋಲ್ಡ್ ಮಾಡಿ. ಹಾಗೆ ನಾನು ಇಲ್ಲಿ ಕೇಕ್ನ ಸಿಂಪಲಾಗಿ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಅಂತಂದರೆ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ವ, ಡಾರ್ಕ್ ಚಾಕ್ಲೇಟ್ನ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಚಾಕ್ಲೇಟ್ನ ಈ ಕೊಬ್ಬರಿ ತುರಿಯೋದು ಬರುತ್ತಲ್ವ, ಅದರಲ್ಲಿ ನೀಟಾಗಿ ಗ್ರೇಟ್ ಮಾಡಿಕೊಂಡು ಅದನ್ನು ಬೇಕಾದ್ರೆ ಇದ್ರ ಮೇಲೆ ಹಾಕ್ಕೋಬೋದು, ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕೇಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಅದಕ್ಕೇ. ನನ್ನ ಚಿರನಿ ಬರ್ತಡೆಗೆ ಯಾವಾಗಲೂ ನಾನೇ ಕೇಕ್ ಮಾಡ್ತಾ ಇದ್ನಲ್ವ ಮನೆಯಲ್ಲೇ. ಸೊ ಹಾಗೆ ಅದಕ್ಕೆ ಕೇಳ್ತಾಯಿದ್ರು, ನನಗೂ ಒಂದು ಸಲ ತೋರಿಸ್ಕೊಡು ಸುಷ್ಮಾ ಕೇಕ್ ಮಾಡೋದು ಹೇಗೆ ಅಂತ ಕೇಳ್ತಾನೆ ಇದ್ರು. ಬಟ್ ತೋರಿಸ್ಕೊಡೋದಕ್ಕಾಗಿರಲಿಲ್ಲ. ಇವಾಗ ಹೆಂಗೋ ನಾನೇ ಬಂದಿದ್ದಲ್ವ ಮನೆಗೆ. ಸೊ ಅದಕ್ಕೆ ನಾನು ಬಂದ ತಕ್ಷಣ ಕೇಕ್ ಮಾಡೋದಕ್ಕೆ ಏನು ಬೇಕು ಅಂತೆಲ್ಲ ಕೇಳಿಕೊಂಡು ಎಲ್ಲ ಆರ್ಡ್ರ್ ಮಾಡಿದರು. ಹಾಗಾಗಿ ಕೇಕ್ ಮಾಡಿದೆ. ಕೇಕೇನೋ ಮಾಡಿದ್ವಿ ನಾವು, ಮಕ್ಳಿಗೆಲ್ಲ ರಜೆ ಇರೋದ್ರಿಂದ ಅವ್ರ ಹತ್ರನೇ ಕೇಕ್ ಕಟ್ ಮಾಡ್ಸೋಣ, ಅವ್ರಿಗೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಮೇಲೆ ನಮ್ಮ ಅಣ್ಣ ಎತ್ಕೊಂಡು ಆಂಟಿದು ಅಂತಂದರೆ ನಮ್ಮ ಅಮ್ಮಂದು ಬರ್ತಿಯರ್ ಗೊತ್ತಾ, ಬರ್ತಿಯರ್ ಏನು ಅಂತ ಕೇಳಿದ್ರು ನನ್ನ ಹತ್ರ ಬಂದ್ಬಿಟ್ಟು. ಗೊತ್ತಿಲ್ಲ ಅಣ್ಣ, ನಂಗೆ ಜಸ್ಟ್ ಸೆಪ್ಟೆಂಬರ್ 10th ಅಂತ ಗೊತ್ತಿತ್ತು, ಬಟ್ ಇಯರ್ ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಣ್ಣ ಅಂತ ಅಂದೆ. ಆಮೇಲೆ ಅಣ್ಣ ಎತ್ಕೊಂಡು ಒಂದ್ಸಲ ವಿಚಾರಿಸಿ ನೋಡು ಆಂಟಿನ, ಏನಕ್ಕೆ ಅಂತಂದರೆ ಅವ್ರಿಗೆ ಲಾಸ್ಟ್ ಇಯರೇ 50 years ಕಂಪ್ಲೀಟ್ ಆಗಿರಬೇಕು. ಹಾಗಾಗಿ ಅವ್ರ ಹತ್ರನೇ ಕೇಕ್ ಕಟ್ ಮಾಡ್ಸೋಣ, ಒಂದ್ಸಲ ಜನರಲಾಗಿ ಸುಮ್ಮನೆ ಅವ್ರಿಗೆ ಡೌಟ್ ಬರ್ದಂಗೆ ವಿಚಾರಿಸು ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ನಾನು ಅಮ್ಮ ನನಗೆ ಕೇಳಿದ್ದಕ್ಕೆ ಗೊತ್ತಾಯಿತು, ಅಣ್ಣ ಹೇಳಿದ್ದು ಕರೆಕ್ಟು, ಅವ್ರಿಗೆ ಲಾಸ್ಟ್ ಇಯರೇ ಅವ್ರಿಗೆ 50 years ಕಂಪ್ಲೀಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೇನೆ ಒಂಥರ ಶೇಮ್ ಆದಂಗೆ ಆಯಿತು, ನೆನ್ಪಿಟ್ಕೊಂಡು ಸಿಂಪಲಾಗಿ ಒಂದು ಕೇಕ್ನೂ ಕಟ್ ಮಾಡ್ಸೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ ಹೇಗೋ ಅಣ್ಣ ಇವಾಗ ನೆನಪಿಸಿದ್ದಕ್ಕೆ ಅಮ್ಮ ಮೊಮ್ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡೋ ಥರ ಆಯಿತು. ಇನ್ನೂ ಒಂಥರ ಸ್ಪೆಷಲ್ ಆಯಿತು, ಯಾಕಂದರೆ ಮಗ, ಸೊಸೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ರಲ್ವ. ಸೊ ಎಲ್ಲರ ಜೊತೆ ಕೇಕ್ ಕಟ್ ಮಾಡಿದ್ದು ಅವ್ರಿಗೂ ಒಂಥರ ಖುಷಿ ಆಯಿತು. ಟೈಮ್ ಆಲ್ರೆಡಿ ನೈಟ್ 11:15 ಆಗಿತ್ತು. ಎಲ್ರದ್ದು ಊಟ ಕೂಡ ಆಗಿತ್ತು. ಅದಕ್ಕೆ ಅವತ್ತಿನ ದಿನ ಮಟನ್ ಸಾಂಬಾರು ಮಾಡಿದರು. ನಾವು ಬಂದಿದ್ದು ಸಾಟರ್ಡೆ. ಸೊ ಆಮೇಲೆ ಸಂಡೇ ಬಂದ್ಬಿಟ್ಟು ಅವರು ಚಿಕನ್ನು ಮತ್ತು ಫಿಶ್ ಮಾಡಿದರು. ಮತ್ತು ಮಂಡೇ ನಾನ್ ವೆಜ್. ಸೊ ಅವತ್ತೊಂದು ದಿನ ಗ್ಯಾಪು. ಮತ್ತು ಟ್ಯೂಸ್ಡೇ ಅಂದರೆ ಇವತ್ತಿನ ದಿನ ಮಟನ್ ಸಾಂಬಾರು ಮಾಡಿದರು. ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಸ್ವಲ್ಪ ಹೆವಿನೇ ಆಗೋಯಿತು. ಆಮೇಲೆ ಅಮ್ಮನಿಗೆ ರೆಡಿ ಆಗೋದು ಕೇಳಿದ್ವಿ. ಅಮ್ಮಂಗೆ ಇದೆಲ್ಲ ಏನೋ ಐಡಿಯಾ ಇರಲಿವಲ್ಲ. ಸೊ ಹಾಗಾಗಿ ನಾನೇನಕ್ಕೆ ಸುಮ್ಮನೆ ರೆಡಿ ಆಗಲಿ, ಹೀಗೆ ಇರ್ತೀನಿ ಅಂತ ಹೇಳ್ತಿದ್ರು. ಆಮೇಲೆ ನಾವು ಇಟ್ಕೊಂಡು ಬೇಡ ಸೀರೆ ಹಾಕೊಂಡು ಬಾ, ಫೋಟೋಸ್ ಎಲ್ಲ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಆಮೇಲೆ ಅಮ್ಮ ಸೀರೆ ಹಾಕ್ಕೊಂಡು ಬಂದರು. ಆಮೇಲೆ ಅಮ್ಮಂಗೆ ಅಡುಗೆ ಮನೆಗೆ ಹೋಗು ಕೇಕ್ ತೊಗೊಂಡು ಬಾ ಅಂತ ಹೇಳಿ ಕಳಿಸಿದ್ವಿ. ಅಮ್ಮಂಗೆ ಕೇಕ್ ಮಾಡಿದ್ದು ಗೊತ್ತಿತ್ತು, ಬಟ್ ಅದ್ರ ಮೇಲೆ ಈ ಥರ 50 ಅಂತ ಬರೆದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಅಮ್ಮ ಅಡುಗೆ ಮನೆಗೆ ಹೋದ ತಕ್ಷಣ ಅವ್ರಿಗೆ ಸರ್ಪ್ರೈಸ್ ಆಗೋಯಿತು. ಆಮೇಲೆ ನಾವು ಇಟ್ಕೊಂಡು ಹೇಳಿದ್ವಿ, ನಿಂದು 50ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಇವಾಗ ಅಂತ ಹೇಳ್ಬಿಟ್ಟು. ಆಮೇಲೆ ಅಮ್ಮ ಇಟ್ಕೊಂಡು ಏನಕ್ಕೆ ಅದೆಲ್ಲ ಇವಾಗ ಸುಮ್ಮನೆ ಹುಡುಗರ ಕಡೆ ಕಟ್ ಮಾಡಿಸಿ ಕೇಕು ಅಂತ ಅಂದು. ಆಮೇಲೆ ನಾವು ಇಟ್ಕೊಂಡು ಹುಡುಗರ ಜೊತೆ ಸೇರ್ಕೊಂಡು ಕಟ್ ಮಾಡಿದ್ದೆ, ನೀನು ಬಾ ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ನೆಕ್ಸ್ಟ್ ಇಲ್ಲಿ ಮಕ್ಳದ್ದು ಫೋಟೋಶೂಟ್ ನಡೀತಾ ಇದೆ. ಸಮಯಗೆ ಪಾಪುನ ಎತ್ಕೊಳ್ಳೋದ್ರೆ ತುಂಬಾ ಇಷ್ಟ. ಅವನು ಕೂಡ ಪಾಪುನ ಪ್ರೀತಿಯಿಂದ ಜಾರ್ಜಿ ಅಂತಲೇ ಕರೀತಾನೆ.
ಚಿರನ್ಯನಿಗೂ ಅಷ್ಟೇ ಪಾಪನ ಎತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಬಟ್ ಸಮಯ ಎತ್ಕೊಂಡಿರೋದ್ರಿಂದ ಅವಳು ಇವಾಗ ಯೋಹನ್ ಜೊತೆ ಆಟಾಡಬೇಕು. ಬಟ್ ಯೋಹನ್ಗೆ ಹಂಗಲ್ಲ, ಅವ್ನ ಪಾಡಿಗೆ ಅವನು ಫ್ರೀಯಾಗಿ ಬಿಟ್ಬಿಡ್ಬೇಕು ಆಟಾಡೋಕ್ಕೆ ಅವನ್ನ. ಆವಾಗಲೇ ಅವನು ಮನೆ ತುಂಬ ಆಟ ಆಡ್ಕೊಂಡಿರ್ತಾನೆ. ಇಲ್ಲ ಅಂತ ಅಂದ್ರೆ ಅವನು ಒಂಥರ ಇರಿಟೇಟ್ ಆಗ್ತಾನೆ ಅವನು. Happy birthday to you. Happy birthday to you, dear Netrandi. Happy birthday to you. Clap sangu. ಆ್ಯಕ್ಚುಲಿ ಕೇಕ್ ಕಟ್ ಮಾಡ್ತಿರೋ ವಿಡಿಯೋ ಸ್ವಲ್ಪ ಬ್ಲರ್ ಆಗಿ ಬಂದ್ಬಿಟ್ಟಿದೆ. ನಾನು ಕೂಡ ಅಬ್ಸರ್ವ್ ಮಾಡಲಿಲ್ಲ. ನಾನು ಕೇಕ್ ಕಟ್ ಮಾಡೋದು ನೋಡ್ತಾ ಇದ್ದೆ. ಆಮೇಲೆ ನೋಡಿದಾಗ ಗೊತ್ತಾಯಿತು ವಿಡಿಯೋ ಬ್ಲರ್ ಆಗಿ ಬಂದ್ಬಿಟ್ಟಿತ್ತು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ ಆದೆ. ಹಾಗೆ ಕೇಕ್ ಮೇಲೆ ನಂಬರ್ 50 ಅಂತ ಬರೆಯೋದಕ್ಕೆ ನನಗೆ ಬೇರೆ ಏನೂ ಸಿಗಲಿಲ್ಲ. ಏನಕ್ಕೆ ಅಂದರೆ ನಾವು ಲಾಸ್ಟ್ ಮೂಮೆಂಟಲ್ಲೆಲ್ಲ ನೆನಪಿಸ್ಕೊಂಡಿದ್ದು ಅಮ್ಮಂದು 50ನೇ ವರ್ಷದ ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನೋ ನಂಗೆ ಸಿಗಲಿಲ್ಲ. ಹಾಗಾಗಿ ಬರೀ ಚಿರೋಟಿನಲ್ಲಿ 50 ಅಂತ ಬರೆದಿದ್ದಾಯಿತು. ಅಬ್ಸರ್ವ್ ಮಾಡಿದ್ರಿ ಅಂತ ಅನಿಸುತ್ತೆ ನಮ್ಮ ಕಣ್ಣುಗಳೆಲ್ಲ ಎಷ್ಟು ಸಣ್ಣಗಾಗಿದೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದರೆ 2 ದಿನದಿಂದ ಯಾರೂ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಆಗ್ಲೊತ್ತೆಲ್ಲ ಬರೀ ಚೌಕಬರ ಅಂತ ಆಟ ಆಡ್ಕೊಂಡು ಕೂತ್ಕೊತಾ ಇದ್ವಿ. ಹಾಗೆ ರಾತ್ರಿ ಮಕ್ಕಳೆಲ್ಲ ಮಲಗಿದ ಮೇಲೆ ನಾವು ಮೂವಿ ನೋಡ್ಕೊಂಡು ಕೂತ್ಕೊತಾ ಇದ್ವಿ. ಹಾಗಾಗಿ ಕಣ್ಣುಗಳೆಲ್ಲ ಸ್ವಲ್ಪ ಸಣ್ಣದಾಗಿದೆ. ಇವಾಗಲೂ ಕೂಡ ನೋಡ್ಬೋದು ನೈಟ್ ಆಗಲೇ 12:30 ಆಗಿದೆ. ಚೌಕಬರ ಆಡ್ತಾ ಕೂತಿದ್ದೀವಿ ಕೇಕೆಲ್ಲ ಕಟ್ ಮಾಡಾದ್ಮೇಲೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬೇರೆ ನಾವು ವಾಪಸ್ ಹೊರಡೋದಿತ್ತು. ಹಾಗಾಗಿ ಲಾಸ್ಟ್ ಒಂದ್ಸಲ ಆಟ ಆಡ್ಬಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ. ಸಮಯ ಯೋಹನ್ ಹಾಗೆ ಅಣ್ಣ 3 ಜನ ಮಲ್ಕೊಬಿಟ್ಟಿದ್ರು. ಮತ್ತು ಚಿರಾನಿ ಮತ್ತು ಪಾಪು ಕೂಡ ನಮ್ಮ ಜೊತೆ ಎದ್ದು ಕೂತ್ಕೊಂಡಿದ್ದಾರೆ. ಚಿರಾನಿಗಂತೂ ನಿದ್ದೆನೇ ಬರೋಲ್ಲ ಲೈಟೆಲ್ಲ ಆಫ್ ಮಾಡೋವರೆಗೂ. ಲೈಟೆಲ್ಲ ಆಫ್ ಮಾಡಿ ನಾವೆಲ್ಲ ಮಲ್ಕೊಂಡು ಅಷ್ಟೇ ಅವಳಿಗೆ ನಿದ್ದೆ ಬರೋದು. ಹಾಗೆ ಅವಳು ಹಾಗೆ ಪಾಪುನೂ ಕೂಡ ಅವತ್ತು ಮಲಗಲೇ ಇಲ್ಲ. ನಾನು ಫೀಡ್ ಮಾಡಿದೆ ಆದರೂ ಕೂಡ ಅವಳು ಮಲಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಅವಳನ್ನೇ ಪಾಪುನ ಕೊಂಡಿಸ್ಕೊಂಡು ಹಂಗೆ ಆಟಾಡ್ತಾ ಇದ್ದೆ. ಪಾಪು ಎಲ್ಲ ಎಳಿಯೋದಕ್ಕೆ ಬರ್ತಾ ಇದ್ಲು. ಆಮೇಲೆ ಅವಳಿಗೆ ಏನಾರು ಟಾಯ್ಸ್ ಎಲ್ಲ ಕೊಟ್ಬಿಟ್ಟು ಅವಳಿಗೆ ಡೈವರ್ಟ್ ಮಾಡ್ತಾ ಇದ್ವಿ. 5 ಹೋಗ್ಲಿ ಬಿಟ್ರೆ ರೂಪಾಯಿ ಆಲ್ರೆಡಿ ಹಳೆ ತಳ್ಕಣೆ ಗಡ್ಡೆ ಬೀಜ ಇಲ್ಲಿತ್ತು ಗಟ್ಟಲ್ಲಿ ಕುಡಿಲಿ ಚೇನೆ ಕುಡಿಲಿ ಹೋಗಲ್ಲ ಅಲ್ಲ ಗಟ್ಟ ಬರುತ್ತೆ. ಸ್ವಲ್ಪ ಕಣ್ಬಿಟ್ಟು ಆಡು ಆಡೆ ಟೈಮ್ ನೋಡಿ ಫ್ರೆಂಡ್ಸ್ ಅಲ್ಲಿ ತಗೊಂಬರ ಆಡ್ತಾ ಇದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಪಾಪುಗೆ ಫೀಡ್ ಮಾಡಿದೆ. ಆಮೇಲೆ ಅವಳು ಹಂಗೆ ಮಲ್ಕೊಬಿಟ್ಲು ಅಲ್ಲೇನೆ. ಹಾಗೆ ಚಿರನೆ ಕೂಡ ಅಷ್ಟೇ ನಾವು ಆಟಾಡೋದು ನೋಡ್ತಾ ಅವಳು ಕೂಡ ಪಾಪು ಪಕ್ಕ ಹಂಗೆ ಮಲ್ಕೊಂಡ್ಲು. ಟೈಮ್ ಬೇರೆ ಆಲ್ರೆಡಿ 2 ಗಂಟೆ ಆಗಿತ್ತಲ್ವ. ಅವಳಿಗೂ ಕೂಡ ನಿದ್ದೆ ಬಂದೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಅವಳು ಪಾಪು ಪಕ್ಕ ಹಂಗೆ ಮಲ್ಕೊಂಡ್ಲು. ನಮ್ದೆಲ್ಲ ಆಟ ಎಲ್ಲ ಮುಗಿಸೋಲ್ಲ ಆಗಲೇ ಟೈಮು 2 ಕಾಲ ಆಗ್ಬಿಟ್ಟಿತ್ತು ಟೈಮು. ಒಟ್ಟು ಆಟ ಅಂತೂ ಫುಲ್ ಮಜವಾಗಿ ಫನ್ನಿಯಾಗಿತ್ತು. ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಚೌಕಾಬಾರ್ ಆಡಿ ತುಂಬಾ ವರ್ಷಗಳಾಗಿತ್ತು. ಸೊ ಹಾಗಾಗಿ ಇವಾಗ ಆಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಹೊಸ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.